ರಂಗನಾಥ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮ. ಹುಣಸೂರಿನ ರಂಗನಾಥ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ NGO ಸಂಸ್ಥೆ ವತಿಯಿಂದ 75 ಲಕ್ಷ CSR ಫಂಡ್ನಲ್ಲಿ ಕಟ್ಟಡ ಕಟ್ಟಲು ಇಂದು ಸಾಂಕೇತಿಕವಾಗಿ ಚಾಲನೆ ಕೊಡಲಾಯಿತು. ಇದುವರೆಗೆ ನಗರಗಳಲ್ಲಿ ಶಾಲೆ ಕೊಠಡಿಗಳನ್ನು ನಿರ್ಮಿಸುತ್ತಿದ್ದ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇದೀಗ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗಳ ಉನ್ನತೀಕರಣ, ಶಾಲೆಗಳ ಅಭಿವೃದ್ಧಿಪಡಿಸುವಲ್ಲಿ ಮುಂದಾಗಿರುವುದು ಶ್ಲಾಘನೀಯ. ಸುಮಾರು 75 ಲಕ್ಷ CSR ಫಂಡ್ನಲ್ಲಿ 3 ಕೊಠಡಿಗಳು, ಬಾಲಕರು ಮತ್ತು ಬಾಲಕಿಯರಿಗೆ 2 ಸುಸಜ್ಜಿತ ಹೈಟೆಕ್ ಶೌಚಾಲಯಗಳು, 2 ಗ್ಲಾಸ್ ಅಲ್ಮೆರಾ, ಸ್ಮಾರ್ಟ್ ಬೋರ್ಡ್ ಹಾಗೂ ಮಕ್ಕಳಿಗೆ ಆಟವಾಡಲು ಆಟೋಪಕರಣಗಳನ್ನು ಕೊಡಿಸಲು ಮುಂದಾಗಿರುವ ಶಾಹಿ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ ತುಂಬ ಆಭಾರಿಯಾಗಿದ್ದೇವೆ ಎಂದು ರಂಗನಾಥ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಲಕ್ಷ್ಮೀ ನರಸಮ್ಮರವರು ಕೃತಜ್ಞತೆ ಸಲ್ಲಿಸಿದರು. ಶಾಲೆಯ ಕಟ್ಟಡಕ್ಕೆ ನಾನು ಒಬ್ಬ STMC ಅಧ್ಯಕ್ಷನಾಗಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು STMC ಅಧ್ಯಕ್ಷರಾದ ಕುಮಾರ್ ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಲಕ್ಷ್ಮೀ ನರಸಮ್ಮ, STMC ಅಧ್ಯಕ್ಷರಾದ ಕುಮಾರ್, ಉಪಾಧ್ಯಕ್ಷರಾದ ನವೀನ್ ಕುಮಾರ್, ಕೌನ್ಸಿಲರಾದ ದೇವರಾಜು, ECEO ಕುಮಾರಸ್ವಾಮಿ, CRP ಪ್ರಶಾಂತ್, ಸಹ ಶಿಕ್ಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಭಾಗವಹಿಸಿದ್ದರು. CRG ನ್ಯೂಸ್ ಹುಣಸೂರು. ಇಲ್ಲಿ